ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 69ನೇ ಒಂದು ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ವಾಲಿಯ ಪುತ್ರನಾದ ಅಂಗದನನ್ನು ನಾಯಕನನ್ನಾಗಿರಿಸಿದ ಸುಗ್ರೀವನು ಅವನೊಡನೆ ನೀಲ, ಹನುಮಂತ, ಜಾಂಬವಂತ, ಮೈಂದ, ದ್ವಿವಿಧ ಮತ್ತು ಇನ್ನಿತರರನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದನು. ದಕ್ಷಿಣ ಪ್ರದೇಶವನ್ನು ವಿವರಿಸುತ್ತಾ ಸುಗ್ರೀವನು ಕೋತಿಗಳಿಗೆ ಹೀಗೆ ಉಪದೇಶಿಸಿದನು. ಲವಣ ಸಮುದ್ರದ ಉತ್ತರ ತೀರದಿಂದ 1800 ಮೈಲುಗಳ ದೂರದಲ್ಲಿರುವ ದ್ವೀಪವೊಂದು ರಾವಣನ ವಾಸಸ್ಥಳ ಎಂದು ನನಗೆ ಖಂಡಿತವಾಗಿಯೂ ಅನಿಸುತ್ತಿದೆ. ಅಲ್ಲಿಂದ ದಕ್ಷಿಣ ದಿಕ್ಕಿನಲ್ಲಿ ಇನ್ನೂ ಮುಂದುವರೆದರೆ ವಾಸುಕಿಯ ಅಧ್ಯಕ್ಷತೆಯಲ್ಲಿರುವ ರಸಾತಳದ ರಾಜಧಾನಿಯಾದ ಭೋಗವತಿ ಇದೆ. ಆನಂತರ ವೃಷಭ ಪರ್ವತದ ಆಚೆಗೆ ಭೂಮಂಡಲದ ಕೊನೆಯನ್ನು ಸೂಚಿಸುವ ಯಮರಾಜರ ಲೋಕವಿದೆ. ಪಿತೃಲೋಕ ಅಥವಾ ಅದರ ಹೊರಗೆ ಹುಡುಕಬೇಡಿ, ಏಕೆಂದರೆ ಭೂಮಿಯ ಯಾವ ಜೀವಿಯೂ ಅಲ್ಲಿಗೆ ಹೋಗಲಾರ ಎಂದರು. ಬಳಿಕ ಸುಷೇಣ ಹಾಗೂ ಅವನ ಅನುಯಾಯಿಗಳನ್ನು ಪಶ್ಚಿಮದೆಡೆಗೆ ಕಳುಹಿಸಿದ ಸುಗ್ರೀವನು ಅವರಿಗೆ ಹೀಗೆ ಉಪದೇಶಿಸಿದನು. ಲವಣಸಾಗರದ ಮಧ್ಯದಲ್ಲಿ ನರಕಾಸುರನ ನಗರವಾದ ಪ್ರಾಗ್ಜ್ಯೋತಿಷಪುರವಿದೆ. ಸೂರ್ಯಾಸ್ತವಾಗುವ ಸ್ಥಳವೇ ಪಶ್ಚಿಮ ದಿಕ್ಕಿನ ಕೊನೆಯನ್ನು ಸೂಚಿಸುತ್ತದೆ. ಅದರ ಆಚೆಗೆ ಏನಿದೆ ಎಂಬುದರ ಸುದ್ದಿ ಇಲ್ಲವಾದ್ದರಿಂದ ನೀವು ಇಲ್ಲಿಗೆ ಹೋಗಬಾರದು ಎಂದನು. ಕೊನೆಗೆ ಶತಬಲಿಯನ್ನು ಉತ್ತರದೆಡೆಗೆ ಕಳುಹಿಸಬೇಕೆಂದು ನಿಶ್ಚಯಿಸಿದ ಸುಗ್ರೀವನು ಅವನಿಗೆ ಹೀಗೆ ಉದ್ದೇಶಿಸಿದನು. ನೀನು ಮೊದಲು ಮ್ಲೇಚ್ಛರ ಸ್ಥಳವನ್ನು ಸೇರುವೆ ಮತ್ತು ಬಳಿಕ ಹಿಮಾಲಯದ ಪರ್ವತಗಳಿಗೆ ಬರುವೆ. ಈ ಪರ್ವತಗಳ ಆಚೆಯ 800 ಮೈಲುಗಳವರೆಗೆ ನಿರ್ಜನ ಪ್ರದೇಶವಿದೆ. ಅದರ ಬಳಿಕ ಕುಬೇರನು ವಾಸವಾಗಿರುವ ಕೈಲಾಸ ಪರ್ವತವಿದೆ. ಕೈಲಾಸದಾಚೆಗೆ ಕ್ರೌಂಚ ಪರ್ವತವಿದೆ. ತದನಂತರ ಉತ್ತರ ಕುರು ಪ್ರಾಂತ್ಯವಿದೆ ಮತ್ತು ಕೊನೆಗೆ ಉತ್ತರದ ಲವಣ ಸಾಗರವಿದೆ. ಆ ಸಾಗರದ ಮಧ್ಯದಲ್ಲಿ ಸುವರ್ಣ ಪರ್ವತವಾದ ಸೋಮಗಿರಿ ಇದೆ. ಅಲ್ಲಿ ಭಗವಾನ್ ವಿಷ್ಣು, ಬ್ರಹ್ಮ ಹಾಗೂ ಶಿವರು ವಾಸಿಸುತ್ತಾರೆ. ಆ ಪರ್ವತವನ್ನು ಕಂಡೊಡನೆಯೇ ನೀವು ಹಿಂದಿರುಗಬೇಕು, ಏಕೆಂದರೆ ಅದರಿಂದ ಆಚೆಗೆ ಹೋಗಲು ಸಾಧ್ಯವಿಲ್ಲ ಎಂದನು. ಸೀತೆಯನ್ನು ಹುಡುಕಲು ಹನುಮಂತನೇ ಅತ್ಯಂತ ಸಮರ್ಥನಾದನೆಂದು ಸುಗ್ರೀವನು ಪರಿಗಣಿಸಿದನು. ಅವನನ್ನು ಹುರಿದುಂಬಿಸಲಿಚ್ಛಿಸಿದ ಸುಗ್ರೀವನು, ಓಹೋ ಆಂಜನೇಯನೇ, ಎಲ್ಲ ಶಕ್ತಿಶಾಲಿ ಕೋತಿಗಳಲ್ಲಿ ನೀನು ಅಸಾಧಾರಣನು. ನಿನ್ನನ್ನು ತಡೆಯುವ ಸಾಮರ್ಥ್ಯವು ಭೂಮಿಯ ಮೇಲೆ, ಆಕಾಶದಲ್ಲಿ, ಸ್ವರ್ಗದಲ್ಲಿ ಅಥವಾ ಪಾತಾಳ ಲೋಕದಲ್ಲಿ ಯಾರಿಗೂ ಇಲ್ಲ. ನಿನ್ನಲ್ಲಿ ಅಪೌರುಷೇಯ ಶಕ್ತಿ ಇರುವುದಲ್ಲದೆ ನೀನು ಧೈರ್ಯವಂತನು, ಬುದ್ಧಿವಂತನು ಹಾಗೂ ವ್ಯವಹಾರ ಕುಶಲಿಗನೂ ಹೌದು. ಆದ್ದರಿಂದ ಸೀತೆಯನ್ನು ಹುಡುಕಲು ನಾನು ನಿನ್ನ ಮೇಲೆ ವಿಶೇಷವಾಗಿ ಅವಲಂಬಿತನಾಗಿದ್ದೇನೆ ಎಂದನು. ಈ ಮಾತುಗಳನ್ನು ಕೇಳಿ ಹನುಮಂತನ ಆತ್ಮಸ್ಥೈರ್ಯವನ್ನು ಕಂಡ ರಾಮನಿಗೆ ಹನುಮಂತನೇ ತನ್ನ ಪ್ರೀತಿಯ ಪತ್ನಿಯನ್ನು ಹುಡುಕುವನೆಂದು ಮನವರಿಕೆಯಾಯಿತು. ತನ್ನ ಉಂಗುರವನ್ನು ತೆಗೆದು ಹನುಮಂತನಿಗೆ ಕೊಟ್ಟ ರಾಮನು, ಇದರೊಳಗೆ ನನ್ನ ಹೆಸರನ್ನು ಮುದ್ರಿಸಲಾಗಿದೆ. ಸೀತೆಯನ್ನು ಹುಡುಕಿದ ಬಳಿಕ ನೀನು ಅವಳಿಗೆ ಇದನ್ನು ಕೊಡಬೇಕು. ಆಗ ನೀನು ನನ್ನ ಪ್ರತಿನಿಧಿ ಎಂಬುದನ್ನು ಅವಳಿಗೆ ಮನವರಿಕೆಯಾಗುವುದು. ನನ್ನ ಪ್ರಿಯ ಹನುಮಂತನೇ, ನನ್ನ ಪರವಾಗಿ ಈ ಅತಿ ಮುಖ್ಯವಾದ ಗುರಿಯನ್ನು ಸಾಧಿಸಲು ನೀನು ಸಮರ್ಥನಾಗಿರುವೆ ಎಂದು ನನಗೆ ಸಂಪೂರ್ಣ ನಂಬಿಕೆಯಿದೆ ಎಂದನು. ಆ ಉಂಗುರವನ್ನು ಸ್ವೀಕರಿಸಿ ಅದನ್ನು ತನ್ನ ತಲೆಗೆ ಸೋಂಕಿಸಿಕೊಂಡ ಹನುಮಂತನು ರಾಮನಿಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಬಳಿಕ ಸೀತೆಗಾಗಿ ತೀವ್ರವಾದ ಹುಡುಕಾಟವು ಪ್ರಾರಂಭವಾದಾಗ ಮುಂದಿನ 1 ಮಾಸದವರೆಗೆ ರಾಮ ಲಕ್ಷ್ಮಣರು ಪರ್ವತದ ಗುಹೆಯೊಳಗೆ ಉಳಿಯಲು ಒಪ್ಪಿಕೊಂಡರು. ಕೋತಿಗಳು ಹೊರಟಾಗ ಸುಗ್ರೀವನನ್ನು ಉದ್ದೇಶಿಸಿದ ರಾಮನು, ಸುಗ್ರೀವನೇ, ಭೂಮಂಡಲದ ಬಗ್ಗೆ ಇಷ್ಟು ಸವಿಸ್ತಾರವಾದ ಜ್ಞಾನವನ್ನು ನೀನು ಹೇಗೆ ಪಡೆದುಕೊಂಡೆ ಎಂದು ಕೇಳಿದನು. ಸುಗ್ರೀವನು ಹೀಗೆ ಉತ್ತರಿಸಿದನು. ವಾಲಿಯು ಕಿಷ್ಕಿಂಧೆಗೆ ಮರಳಿದ ಬಳಿಕ ನಾನೇ ಅವನಿಗೆ ರಾಜ್ಯವನ್ನು ಅರ್ಪಿಸಿದೆ. ಆದರೂ ನನ್ನ ಮೇಲೆ ಕುಪಿತನಾದ ಅವನು ನನ್ನನ್ನು ಬೆನ್ನಟ್ಟಲು ಮುಂದುವರೆಸಿದನು. ನನ್ನ ಸಹೋದರನಿಂದ ಭಯಗೊಂಡ ನಾನು ಆಶ್ರಯವೊಂದನ್ನು ಹುಡುಕುತ್ತಾ ಈ ಸಂಪೂರ್ಣ ಭೂಮಂಡಲವನ್ನೆಲ್ಲ ನಿರಂತರವಾಗಿ ಸುತ್ತುತ್ತಿದ್ದೆ.
ಕೊನೆಗೆ ಮಾತಂಗರ ಶಾಪದ ಬಗ್ಗೆ ಹನುಮಂತನಿಂದ ತಿಳಿದ ನಾನು ಅವರ ಆಶ್ರಯವನ್ನಾಗಿ ಪಡೆದುಕೊಂಡೆ. ಹೀಗಾಗಿ ನನಗೆ ಇಡೀ ಭೂಮಂಡಲದ ಬಗ್ಗೆ ಅರಿವಿದೆ ಎಂದು ತಿಳಿಸಿದನು. ಹಗಲಿನಲ್ಲಿ ತಮಗೆ ನೇಮಿಸಿದ್ದ ಪ್ರದೇಶಗಳಲ್ಲಿ ಸೀತೆಗಾಗಿ ಹುಡುಕುತ್ತಿದ್ದ ಕೋತಿಗಳು ರಾತ್ರಿಯಲ್ಲಿ ವಿಶ್ರಾಂತಿ ಪಡೆದುಕೊಳ್ಳಲು ಒಟ್ಟುಗೂಡುತ್ತಿದ್ದವು. ವಿನತ, ಶತಬಲಿ ಹಾಗೂ ಸುಷೇಣರು ತಮಗೆ ನಿಯಮಿಸಿದ್ದಂತಹ ಪ್ರದೇಶಗಳನ್ನು ಕೂಲಂಕುಷವಾಗಿ ಹುಡುಕಿ 1 ತಿಂಗಳು ಗತಿಸುವ ಮೊದಲೇ ಮರಳಿದವು. ಸೀತೆಯ ಸುಳಿವು ಸಿಗಲಿಲ್ಲವೆಂದು ಅವರು ಸುಗ್ರೀವನಿಗೆ ಖಿನ್ನವಾದಂತಹ ಮುಖದಿಂದ ತಿಳಿಸಿದರು. ಕೋತಿಗಳು ಬಂದು ತಮ್ಮ ಅನುಭವಗಳನ್ನು ಹೇಳುತ್ತಿದ್ದಾಗ ಸುಗ್ರೀವನು ರಾಮನ ಬಳಿ ಬಂದು ಕುಳಿತಿದ್ದನು. ಹನುಮಂತನೇ ತಮ್ಮ ಏಕೈಕ ಆಶಾಕಿರಣವೆಂದು ಎಲ್ಲರೂ ನಿರ್ಧರಿಸಿದರು. ನಿರ್ಜನವಾದ ವಿಂಧ್ಯ ಪರ್ವತದ ಪ್ರದೇಶವನ್ನೆಲ್ಲ ಕೂಲಂಕುಷವಾಗಿ ಹುಡುಕುತ್ತಿದ್ದ ಅಂಗದನ ತಂಡವು ಹಸಿವು ಹಾಗೂ ಬಾಯಾರಿಕೆಗಳಿಂದ ಬಳಲಿತು. ಆ ಸಂಪೂರ್ಣ ಭೂಪ್ರದೇಶದಲ್ಲಿ ನೀರಿರಲಿಲ್ಲ. ಬಳಿಕ ಪರ್ವತವನ್ನು ಬಿಟ್ಟು ಕೋತಿಗಳು ಪಕ್ಕದಲ್ಲಿದ್ದ ಕಾಡನ್ನು ಪ್ರವೇಶಿಸಿದವು. ಅಲ್ಲಿಯ ಮರಗಳಲ್ಲಿ ಹೂವು ಹಣ್ಣುಗಳ ಮಾತಿರಲಿ, ಎಲೆಗಳೂ ಇರಲಿಲ್ಲ. ಇದನ್ನು ಕಂಡ ಅವರು ಬೇಸರಗೊಂಡರು. ಆ ಪ್ರದೇಶದ ಎಲ್ಲ ಹೊಳೆಗಳು ಒಣಗಿ ಹೋಗಿದ್ದರಿಂದ ಅದು ಪ್ರಾಣಿ ಪಕ್ಷಿಗಳಿಂದಲೂ ವಿಯೋಗ ಹೊಂದಿತ್ತು. ಹಿಂದೊಮ್ಮೆ ಆ ಕಾಡು ಕಂಡು ಮಹರ್ಷಿಗಳ ವಾಸಸ್ಥಳವಾಗಿತ್ತು. 10 ವರ್ಷದ ವಯಸ್ಸಿನವನಾಗಿದ್ದ ಅವರ ಪುತ್ರನು ಅಕಾಲಿಕವಾಗಿ ಮರಣವನ್ನಪ್ಪಿದಾಗ ಬಹಳಷ್ಟು ಕುಪಿತಗೊಂಡ ಋಷಿಗಳು ಮಾನವರು ಅಥವಾ ಮೃಗಗಳು ವಾಸಿಸಲು ಅಯೋಗ್ಯವಾಗುವಂತೆ ಈ ಕಾಡನ್ನು ಶಪಿಸಿದರು. ಈ ನಿರ್ಜನ ಕಾಡಿನಲ್ಲಿ ಸುತ್ತುತ್ತಿದ್ದ ಕೋತಿಗಳು ಒಬ್ಬ ಭಯಾನಕ ರಾಕ್ಷಸನನ್ನು ಎದುರಿಸಿದರು. ದೇವತೆಗಳಿಂದ ವರ ಪಡೆದಿದ್ದ ಆ ರಾಕ್ಷಸನು ನಿರ್ಭೀತನಾಗಿದ್ದನು. ಅವನನ್ನು ರಾವಣನೆಂದು ಭಾವಿಸಿದ ಅಂಗದನು ಅವನನ್ನು ಸುಲಭವಾಗಿ ಸಂಹರಿಸಿದನು. ಆ ಪ್ರದೇಶವನ್ನು ಸಂಪೂರ್ಣವಾಗಿ ಹುಡುಕಿದಾಗಲೂ ಸೀತೆಯ ಯಾವ ಸುಳಿವು ಸಿಗದೆ ಹೋದಾಗ ಅವರು ನಿರಾಶರಾದರು. ಸ್ನೇಹಿತರೆ, ಸೀತೆಯ ಒಂದು ಹುಡುಕಾಟ ನಡೀತಾ ಇದೆ. ಈ ಮುಂದಿನ ಭಾಗ ಏನಾಗುತ್ತೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.